ಲೇಡಿ ಸಿಂಗಂ ಪಿಎಸ್ಐ ಶ್ಯಾಮಲಾ ಮೇಡಂ ಅವರಿಗೆ ವರ್ಗಾವಣೆ ಬೀಳ್ಕೊಡುಗೆ ಸಮಾರಂಭ. ಶಿಡ್ಲಘಟ್ಟ ತಾಲೂಕಿನ ಸಾದಲಿ ಹೋಬಳಿಯ ವ್ಯಾಪ್ತಿಗೆ ಸೇರಿರುವ ದೇಪರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಸುಮಾರು 2-3 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು, ಈಗ ಕೆಂಚರ್ಲಹಳ್ಳಿ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡಿದ್ದು, ಈ ದಿನ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಪಿಎಸ್ಐ ಶ್ಯಾಮಲಾರವರು ಠಾಣಾ ವ್ಯಾಪ್ತಿಗೆ ಸೇರಿರುವ 120 ಗ್ರಾಮಗಳಲ್ಲಿ ಲೇಡಿ ಸಿಂಗಂ ಅಂತಾನೆ ಹೆಸರುವಾಸಿಯಾಗಿರುವ ಶ್ಯಾಮಲಾರವರು ಠಾಣೆಗೆ ಕಷ್ಟ ಅಂತ ಹೋದವರಿಗೆಲ್ಲ ತನ್ನ ಕೈಲಿ ಆಗುವಂತಹ ಸಹಾಯವನ್ನ ಮಾಡಿ ಹೆಸರು ಗಳಿಸಿದ್ದಾರೆ. ಇನ್ನು ಪ್ರತ್ಯೇಕವಾಗಿ ಹೇಳುವುದಾದರೆ ಸ್ವಂತ ಖರ್ಚಿನಲ್ಲಿ ತಾಲೂಕು ಮತ್ತು ಜಿಲ್ಲಾ ವರದಿಗಾರರಿಗೆ ಮತ್ತು ಸಾರ್ವಜನಿಕರಿಗೆ ಉಚಿತವಾಗಿ ಹೆಲ್ಮೆಟ್ ಕೊಡಿಸಿ ಮಾನವೀಯತೆ ತೋರಿದ್ದಾರೆ. ಇನ್ನು ಇಂತಹ ಸಮಾಜಮುಖಿ ಕೆಲಸಗಳನ್ನು ಅನೇಕ ಮಾಡಿಕೊಂಡು ಬಂದಿದ್ದು, ಇವರು ಇನ್ನೂ ಉನ್ನತ ಮಟ್ಟದ ಹುದ್ದೆಗಳನ್ನು ಅಲಂಕರಿಸಲಿ, ಹಾಗೆಯೇ ದೇವರು ಆರೋಗ್ಯ ಆಯುಷ್ಯ ದೀರ್ಘಕಾಲ ಕೊಡಲಿ ಎಂದು ಅಧಿಕಾರಿಗಳು ಮತ್ತು ಸಾರ್ವಜನಿಕರು ತಿಳಿಸಿದರು. ಪಿಎಸ್ಐ ಶ್ಯಾಮಲಾರವರು ಮಾತನಾಡಿ, ಕ್ಯಾಸಂಬಳ್ಳಿ ಪೊಲೀಸ್ ಠಾಣೆಯಿಂದ ದೇಬ್ಬರಹಳ್ಳಿ ಠಾಣೆಗೆ ವರ್ಗಾವಣೆಗೊಂಡ ಸಮಯದಲ್ಲಿ ದೇಬ್ಬರಹಳ್ಳಿ ಠಾಣೆಯ ಹೆಸರು ಗೂಗಲ್ ಹುಡುಕಿದರೂ ಸಹ ಸಿಗಲಿಲ್ಲ. ನಾನು ಕೂಡ ಈ ಬೆಟ್ಟ ಗುಡ್ಡ ನೋಡಿ ಭಯಗೊಂಡಿದ್ದೆ. ಆದರೆ ಇಲ್ಲಿನ ಸಿಬ್ಬಂದಿ ಮತ್ತು ಸಾರ್ವಜನಿಕರು ನನಗೆ ತುಂಬಾ ಸಹಕಾರ ನೀಡಿ ಅವರ ಮನೆಯ ಮಗಳ ರೀತಿಯಲ್ಲಿ ನೋಡಿಕೊಂಡು ಬಂದಿದ್ದಾರೆ. ನಮ್ಮ ಸಿಬ್ಬಂದಿಯಂತೂ ಮಧ್ಯರಾತ್ರಿಯಲ್ಲೂ ಬಂದು ನನ್ನ ಪ್ರತಿಯೊಂದು ಕೆಲಸಕ್ಕೂ ಕೈ ಜೋಡಿಸಿ ಈ ಠಾಣೆಯ ಯಶಸ್ಸು ಆಗುವುದಕ್ಕೆ ಕಾರಣರಾಗಿದ್ದಾರೆ. ಇದರಿಂದ ನನಗೆ ಎಷ್ಟು ದಿನ ನನ್ನ ಕರ್ತವ್ಯಕ್ಕೆ ತುಂಬಾ ಸಹಕಾರ ಕೊಟ್ಟಂತಹ ನಮ್ಮ ಸಿಬ್ಬಂದಿ ಮತ್ತು ಸಾರ್ವಜನಿಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮುರಳೀಧರ್, ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್, ಕೆಂಚರ್ಲಹಳ್ಳಿ ಪಿಎಸ್ಐ ಶ್ಯಾಮಲಾ, ದೇಬರಹಳ್ಳಿ ಪಿಎಸ್ಐ ನಾಗರಾಜ್ ಮತ್ತು ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಮತ್ತಿತರರು ಉಪಸ್ಥಿತರಿದ್ದರು. सर बोलो నేను అప్పేసాను కానీ అది అట్లా జూమ్ చాలా పెట్టినాను. ತುಂಬ ಕೆಲಸ ಮಾಡಿದ್ದಾರೆ. ಜನಗಳಿಗೆ ಹೆಲ್ಮೆಟ್ ಹಾಕಿ ಅಂತ ಹೇಳ್ಬಿಟ್ಟು ತುಂಬ ಹೋದ ತಿಂಗಳಲ್ಲೇ ಎಲ್ಲ ತುಂಬ ಸ್ಪಾನ್ಸರ್ ಮಾಡಿ ಮೇಡಮ್ ಅವರು ಎಲ್ಲರಿಗೂ ಒಂದು ಒಳ್ಳೆ ರೀತಿಯಲ್ಲಿ ಹೋಗ್ಲಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆ ಇದನ್ನು ಹೇಳ್ಕೊಟ್ಟಿದ್ದಾರೆ. ಇಂಥ ಮೇಡಮ್ ಎಲ್ಲ ಕಡೆನೂ ಇರಬೇಕು ಅಂತ ಎಲ್ಲರೂ ಭಾವಿಸ್ತೀವಿ. ದಯವಿಟ್ಟು ಇಂಥ ಮೇಡಮ್ ಅವ್ರಿಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಜಯನ್ ಅನಂತ್ ಕುಮಾರ್ ನಮಸ್ಕಾರಗಳು. ಇಲ್ಲಿ ಬನ್ನಿ. ಮತ್ತು ನಮ್ಮ ಹೊಸದಾಗಿ ಬಂದಿರುವ ನಾಗರಾಜ್ ಸರ್ ಅವ್ರಿಗೂ ನಮಸ್ಕಾರಗಳು. ಈ ದಿನ ನಾವು ಇಷ್ಟು ಅದ್ದೂರಿಯಾಗಿ ನಾವು ಮಾಡ್ತಾಯಿದ್ವಿ ಅಂದರೆ ಇಲ್ಲಿ ಕೂತ್ಕೊಂಡು ಮಾಡಬೇಕಂದ್ರೂ ಇಲ್ಲಿ ಇಷ್ಟು ನೀಟಾಗಿ ಅಚ್ಚುಕಟ್ಟು ಮಾಡಿದ್ದು ನಮ್ಮ ಶ್ಯಾಮಲಾ ಮೇಡಮ್ ಅವರು. ಯಾಕಂದರೆ ಇದು ಫಸ್ಟ್ ಎಲ್ಲ ಮಳೆ ಬಂದೆಲ್ಲ ಕೊಚ್ಕೊಂಡು ಹೊಟ್ಟೋಗಿತ್ತು. ಇದನ್ನೆಲ್ಲ ಎಷ್ಟು ತುಂಬ ಗ್ರ್ಯಾಂಡಾಗಿ ಮಾಡಿಕೊಟ್ರು. ಅಷ್ಟೇ ಅಲ್ಲ, ನಮ್ಮ ಸ್ಟೇಷನ್ನು ಕಂಟ್ರೋಲಿಂದ ಡಿಬ್ಬೂರಳ್ಳಿ ಲಾಸ್ಟಲ್ಲಿ ಬರ್ತಾಯಿತ್ತು. ಆ ಡಿಬ್ಬೂರಳ್ಳಿಯಲ್ಲಿ ಫಸ್ಟ್ ಬರಬೇಕಂದ್ರೆ ಡಿಬ್ಬೂರಳ್ಳಿ ಈಗ ಏನೇ ವಿಚಾರ ಆಗಲಿ, ಒಂದು ಐಜಿ ಸಾಹೇಬ್ರ ಒಂದು ಮೀಟಿಂಗ್ ಇತ್ತು, ಅದರಲ್ಲೂ ಅಷ್ಟೇ ಡಿಬ್ಬೂರಳ್ಳಿ ಫಸ್ಟು ನಮ್ಮ ಮೀಟಿಂಗ್ ಹಾಕ್ಕೊಂಡ್ರು. ಅಂಥ ಟೈಮಲ್ಲಿ ಸುಮಾರು ಸಾರಿ ಊಟ ನೀರು ಎಲ್ಲ ಬಿಟ್ಬಿಟ್ಟು ಸುಮಾರು ದಿನಗಳು ಇದನ್ನೆಲ್ಲ ಕ್ಲೀನ್ ಮಾಡಿಸಿ ತುಂಬ ಕಷ್ಟಪಟ್ಟರು. ಇದನ್ನು ನಮ್ಮ ಮೇಡಮ್ ಅವ್ರಿಗೆ ಚಪ್ಪಾಳೆ ಮೂಲಕ ನಾವು ಉತ್ತಮಿಸ್ಬೇಕಂತ ಹೇಳ್ತಾಯಿದ್ದೀವಿ. ಅದೇ ರೀತಿ ಏನೇ ಕೆಲಸ ಇರಲಿ, ನಮ್ಮ ಜೊತೆ ಒಂದು ಮಿಸ್ಸಿಂಗ್ ಕೇಸ್ ಆಗಲಿ, ಒಂದು ಪೋಕ್ಸೋ ಕೇಸ್ ಆಗಲಿ, ಯಾವುದೇ ಇರಲಿ, ಮೇಡಮ್ ಈ ಥರ ಸ್ವಲ್ಪ ತರಳೆ ಇದೆ ಅಂದರೆ ನಡೀರೋ ಜನ ನಾವು ಬರ್ತೀವಿ ಜೊತೆಯಲ್ಲಿ, ಇಲ್ಲಿಗೆ ಎಲ್ಲಿಗೆ ಹೋಗೋಣ ನಡೀರೋ ಅಂತೇಳಿ ನಮ್ಮ ಜೊತೆ ಬಂದು ಯಾವುದೇ ಕೆಲಸ ಇರಲಿ. ಒಂದು ನಮ್ಮ ಸ್ಟೇಟ್ ಲೆವೆಲ್ ಇಶ್ಯೂ ಆಯಿತು ಒಂದು ಕೇಸು. ಯಾವುದಂದರೆ ಯೋಗ ಟೀಚರು ಇದರಿಂದ ಸಮಾಧಿಯಿಂದ ಎದ್ದು ಬಂದ ಯೋಗ ಟೀಚರ್ ಅಂತ ಒಂದು ಇಶ್ಯೂ ಆಯಿತು. ಅದರಲ್ಲಂತೂ ಸುಮಾರು ದಿವಸ ಮಹಾರಾಷ್ಟ್ರ ಈ ಕಡೆ ಎಲ್ಲ ತುಂಬ ಓಡಾಡಿದ್ವಿ. ಆರೋಪಿಗಳು ಹಿಡಿಯೋದಕ್ಕಂತೂ ತುಂಬ ಕಷ್ಟಪಟ್ಟು ತುಂಬ ಎಫರ್ಟ್ ಹಾಕಿದ್ವಿ. ಅದರಲ್ಲಂತೂ ತುಂಬ ಮೇಡಮ್ ಅವ್ರನ್ನ ನಾವು ನೆನೆಸ್ಕೋಬೇಕು. ಯಾವುದೇ ಕೇಸ್ ಇಂಥ ಕೇಸ್ ಅಂತ ಅನ್ನೋಂಗಿಲ್ಲ. ಏನೇ ಇರಲಿ
ತುಂಬ ಇದರಿಂದ ಬರ್ತಾಯಿದ್ರು. ಒಂದು ನಮ್ಮ ಸಬ್ ಡಿವಿಷನ್ ಹೇಳಬೇಕಂದ್ರೆ ಲೇಡಿ ಸಿಂಹ ಥರ ಬರ್ತಾಯಿದ್ರು, ಏನೇ ಇರಲಿ ನಮ್ಮ ಮೇಡಮ್ ಅವ್ರಿಗೆ. ಅದೇ ರೀತಿ ನಮ್ಮ ಮೇಡಮ್ ಅವ್ರಿಗೆ ಇಷ್ಟು ಡ್ಯೂಟಿ ಆಗಲಿ ಏನೇ ಆಗಿರಲಿ, ನಮ್ಮ ಮೇಡಮ್ ಅವ್ರಿಗೆ ಇಷ್ಟು ಧೈರ್ಯ ಇಷ್ಟು ಇದು ಕೊಡಬೇಕಂದ್ರೆ ನಮ್ಮ ಮೇಡಮ್ ಅವರು, ನಮ್ಮ ಹಸ್ಬೆಂಡ್ರು ಬಂದಿದ್ದಾರೆ, ಮೇಡಮ್ ಅವ್ರ ಹಸ್ಬೆಂಡ್ ಅವರು ಬಂದಿದ್ದಾರೆ, ವಿನೋದ್ ಕುಮಾರ್ ಸರ್ ಅವರು, ಅವ್ರಿಗೂ ಸಹ ನಾವು ಚಪ್ಪಾಳೆ ಮೂಲಕ ಇಷ್ಟು ಧೈರ್ಯ ಕೊಟ್ಟ ನಮ್ಮ ಮೇಡಮ್ ಅವರು. ಈಗಿನ ಪರಿಸ್ಥಿತಿಯಲ್ಲಿ ಒಂದು ಹೆಣ್ಮಗು ಬೆಳಿಬೇಕಂದ್ರೇ ತುಂಬ ಕಷ್ಟ. ಅಂಥದ್ರಲ್ಲಿ ನಮ್ಮ ಡಿಪಾರ್ಟ್ಮೆಂಟಿಗೆ ಬಂದು ಇಷ್ಟು ಧೈರ್ಯವಾಗಿ ಮಾಡ್ತಾಯಿರೋ ನಮ್ಮ ಮೇಡಮ್ ಅವ್ರಿಗೆ, ಇಂಥ ಹೆಣ್ಮಗು ನೆತ್ತ ತಂದೆ ತಾಯಿಯವ್ರಿಗೂ ಸಹ ಚಪ್ಪಾಳೆ ಮೂಲಕ ಹೊಡಿಬೇಕು. ಮತ್ತು ಸ್ವಲ್ಪ ನೋವಾಗುತ್ತೆ, ಯಾಕಂದರೆ 2 ವರ್ಷಗಳ ಕಾಲ ನಮ್ಮ ಜೊತೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಾವು ಡ್ಯೂಟಿ ಮಾಡ್ಕೊಂಡೋದ್ವಿ. ಮೇಡಮ್ ಅವ್ರಿಗೆ ಇಷ್ಟು ವರ್ಷ 2 ವರ್ಷಗಳಲ್ಲಿ ಯಾರಿಗೂ ಏನೂ ತೊಂದರೆನೂ ಇಲ್ಲ, ಯಾರಿಗೂ ಏನೋ ಅಂತ ಇದು ಮಾಡಿಲ್ಲ. ನಮ್ಮ ಮೇಡಮ್ ಅವ್ರಿಗೆ ಸಾಕ್ತಾ ಒಂದು ಇಷ್ಟು ಪ್ರೀತಿಯಿಂದ ಡ್ಯೂಟಿ ಮಾಡ್ಕೊಂಡು ಹೋದ ನಮ್ಮ ಮೇಡಮ್ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ನಮಸ್ಕಾರಗಳನ್ನು ಹೇಳ್ತಾ ನಾನು 2 ಮಾತುಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟೆ. 2 ವರ್ಷಗಳ ಕಾಲ ಇಲ್ಲಿ ಈ ಒಂದು ದಿಬ್ಬುರಳ್ಳಿ ಪೊಲೀಸ್ ಠಾಣೆಯಲ್ಲಿ ಸತತವಾಗಿ ಸೇವೆ ಸಲ್ಲಿಸಿ ಒಳ್ಳೆಯ ಹೆಸರನ್ನು ಪಡೆದುಕೊಂಡು ಈಗ ಪಕ್ಕದ ಒಂದು ಠಾಣೆಗೆ ವರ್ಗಾವಣೆ ಆಗಿದ್ದಾರೆ. ಅವ್ರನ್ನ ನಾನು ಸುಮಾರು KGF ಅಲ್ಲಿದ್ದಾಗಲೂ ಸಮೇತ ಅವರು ಪ್ರೊಫೆಷನಲ್ ಇದ್ದಿರುವಾಗ ಆವಾಗಿಂದಲೂ ನಮಗೆ ಅವರ ಒಂದು ಕೆಲಸದ ಬಗ್ಗೆ ನನಗೆ ಗೊತ್ತಿದೆ. ಜೊತೆಗೆ ಇಲ್ಲಿ ನಾನು ಬರೋದಕ್ಕೆ ಮೊದಲು ಇಲ್ಲಿ ಲೇಡಿ ಸಬ್ ಇನ್ಸ್ಪೆಕ್ಟರ್ ಯಾರು ಅಂತ ನೋಡಿದ್ರೆ ಶ್ಯಾಮಲ ಇದ್ದರು. ನಮಗೂ ಸ್ವಲ್ಪ ಧೈರ್ಯ ಆಯಿತು, ಈ ಭಾಗದಲ್ಲಿ ಏನಾದರೂ ಇದು ಇಮಿಡಿಯೇಟಾಗಿ ಅಟೆಂಡ್ ಮಾಡ್ತಾರೆ ಅಂತ. ಅದನ್ನು ಉಳಿಸ್ಕೊಂಡು ಹೋಗಿದ್ರು ಅಂತ. ಯಾಕೆಂದರೆ ಒಂದು ಠಾಣೆಯಲ್ಲಿ ಹೆಚ್ಚು ಜವಾಬ್ದಾರಿ ತೊಗೊಂಡು ಇರಬೇಕಾದ್ರೆ 24 ಗಂಟೆನೂ ಕೆಲವರು, ಅದರಲ್ಲೂ ಹೆಣ್ಮಕ್ಳು ಸ್ವಲ್ಪ ಸಂಜೆ ಆಗ್ತಿದ್ದಂಗೆ ಮನೆಗೆ ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. ಅಂಥದ್ರಲ್ಲಿ ಅವರು ರಾತ್ರಿ ಎಷ್ಟು ಗಂಟೆ ಆದರೂ ಸರಿ ಅದು ಏನೇ ಆದರೂ ಅಟೆಂಡ್ ಮಾಡಿ ನಮಗೆ ಅದನ್ನು ರಿಪ್ಲೈ ಕೊಡ್ತೀವಿ. ಭಾಳ ಸಂತೋಷ. ಯಾಕೆಂದರೆ ಧೈರ್ಯವಾಗಿ ಇಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮ ಯಾಕೆಂದರೆ ಮಾಡಬೇಕಾದ್ರೆ ತಮ್ಮ ಒಂದು ಬೆಂಬಲ ಇರಬೇಕಾಗ್ತದೆ. ಎಲ್ಲರೂ ಸಾರ್ವಜನಿಕರಾಗಿರ್ಬೋದು, ಸಿಬ್ಬಂದಿಗಳಾಗಿರ್ಬೋದು, ಅವರ ಒಂದು ಸಹಕಾರದಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಮೊನ್ನೆ ಐ ಜಿ ಸಾಹೇಬರ ಒಂದು ಇನ್ಸ್ಪೆಕ್ಷನಲ್ಲಿ ಒಳ್ಳೆ ಸ್ಟೇಷನ್ ಅಂತ ಹೇಳ್ಬಿಟ್ಟು ಹೆಸರು ಮಾಡಿದ್ದು ಭಾಳ ಸಂತೋಷ. ಆದರೆ ಒಂದೇ ಒಂದು ಸಣ್ಣ ಒಂದು ಇದೆ, ಒಂದು ಆಂತರಿಕವಾಗಿ ತನಿಖೆಯಲ್ಲಿ ಕೆಲವೊಂದು ನ್ಯೂನ್ಯತೆಗಳು, ಅಂದರೆ ಅದು ಸಿಬ್ಬಂದಿಯಿಂದ ಆಗಿರ್ಬೋದು ಅಂತ ನನ್ನ ಇದು, ಅಥವಾ ಶ್ಯಾಮಲಾನೇ ಮೋಸ್ಟ್ಲಿ ಏನೋ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ದಂಗಿದ್ದಾರೆ. ಅದೇ ವಿಶ್ವಾಸ ಇತ್ತಿದ್ರಿಂದನೇ ಅದು ಸ್ವಲ್ಪ ಕೆಲಸ ಆಗಲಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಎಲ್ಲ ಇದರಲ್ಲೂ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಲ್ಲೂ ನನಗೆ ಲಾಸ್ಟು ಜನವರಿಲಿ ಆದಂಥ ಒಂದು ಕೇಸ್ ಬಗ್ಗೆ ಭಾಳ ಸಪೋರ್ಟ್ ಮಾಡಿದ್ರು. ಯಾಕೆಂದರೆ ಆ ಟೈಮಲ್ಲಿ ನಮಗೆ ಬೇರೆ ಯಾವುದೂ ವಿಧಿ ಇರಲಿಲ್ಲ. ಇವನು ಸಬ್ ಇನ್ಸ್ಪೆಕ್ಟರ್ 3 ಜನನೂ ಇದ್ದರೂ ಸಮೇತ ನಾವು ಇವ್ರನ್ನ ಒಂದು ಯಾವುದೇ ಲೇಡೀಸ್ನ ಅಥವಾ ಯಾರನ್ನೇ ಇದು ಮಾಡಬೇಕಾದ್ರೂ ಅವ್ರನ್ನೇ ಕರ್ಕೊಂಡು ಹೋಗ್ತೀವಿ. ಆ ಒಂದು ಇದರಲ್ಲಿ ಟಾಸ್ಕ್ ಕೊಟ್ಟು ನಮಗೆ ಆ ಕೆಲಸನ ಪೂರೈಸಿದ್ರು. ಜೊತೆಗೆ ಅವ್ರು ಕೊಟ್ಟಂಥ ಒಂದು ಟಾಸ್ಕ್ನ ಪೂರೈಸಿದ್ರು. ಅದೇ ರೀತಿ ಈ ಭಾಗದಲ್ಲಿ ಹೆಚ್ಚು, ಯಾಕೆಂದರೆ ಈಗ ನೈಟೆಲ್ಲ ಡೇಯಲ್ಲೇ ಆಗಿರ್ಬೋದು ಮತ್ತು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ. ಜೊತೆಗೆ ರಿಕವರಿಯಲ್ಲಿ ಆಗಿರ್ಬೋದು ಅಥವಾ ಕೇಸು ಬೇರೆ ಬೇರೆ ಕೇಸು ಸಾಲ್ವ್ ಮಾಡೋದಾಗಿರ್ಬೋದು ಖಂಡಿತ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರಿಗೆ ಅದೇನೋ ಹೇಳಿದ್ರು ಲೇಡಿ ಇರಲಿ ಒಳ್ಳೆ ಇದು, ಅವರು ಹೆಚ್ಚು ಈ ಒಂದು ಭಾಗದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಎಲ್ಲರಿಗೂ. ಜೊತೆಗೆ ನಾನು ವೈಯಕ್ತಿಕವಾಗಿ ಅವರಿಗೆ ಮುಂದೆ ಒಳ್ಳೆ ಸ್ಟೇಷನ್ ಸಿಗಬೇಕಾಯಿತು. ನಾನು ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಇರಲಿ, ಆದ್ರೂ ಪಕ್ಕದ ಒಂದು ಠಾಣೆಯಲ್ಲೇ ಇದ್ದಾರೆ. ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಮತ್ತು ಈ ದೇವರು ಆರೋಗ್ಯ ಭಾಗ್ಯ ಕೊಡಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಯಾಕೆಂದರೆ ಸಾಮಾನ್ಯವಾಗಿ ಯಾರು ಕೈಯಿಂದ ಅಷ್ಟು ಖರ್ಚು ಮಾಡ್ಕೊಂಡು ಹೆಲ್ಮೆಟ್ ಕೊಡೋಲ್ಲ. ದಯವಿಟ್ಟು ಹೆಲ್ಮೆಟ್ ಹಾಕ್ಕೊಳ್ಳಿ. ಉತ್ತಮ ನಿರೀಕ್ಷಕರಾದ ಎನ್ ಅನಂತಕುಮಾರ್ ಅವರು ಮತ್ತು ಈಗ ತಾನೇ ಈ ಠಾಣೆಯ ನಿರ್ಗಮಿತರಾಗಿರುವ ಶ್ಯಾಮಲಾ ಮೇಡಮ್ ಅವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಸಾರ್ವಜನಿಕ ಬಂಧುಗಳೇ ಹಾಗೂ ನಮ್ಮ ಸಹೋದ್ಯೋಗಿ ಸಿಬ್ಬಂದಿಗಳೇ, ಯಾರಾದರೂ ಎಲ್ಲಾದರೂ ಒಂದು ಸೇವೆ ಮಾಡಲಿಕ್ಕೆ ಒಂದು ಸರ್ಕಾರ ಅವಕಾಶ ಮಾಡಿಕೊಟ್ಟರೆ, ಸರ್ಕಾರದಿಂದ ಯಾವುದೇ ಒಂದು ಉದ್ಯೋಗ ನೌಕರರನ್ನು ಅಲ್ಲಿನ ಜನ ಮತ್ತು ಸಿಬ್ಬಂದಿಯವರು ಸಹಕಾರ ಕೊಟ್ಟು ನಾವು ಕೆಲಸ ಮಾಡಿ ಹೋದಾಗ ನಾವು ಏನು ಮಾಡಿ ಹೋಗಿದ್ದೀವಿ ಅನ್ನೋದನ್ನು ಜನ ಹೇಳ್ತಾರೆ. ಅದೇ ರೀತಿ ಇವತ್ತು ಜನನೂ ಮೇಡಮ್ನವ್ರ ಬಗ್ಗೆ ಹೇಳ್ತಾರೆ. ನಾವೇನು ಮಾಡಿ ಹೋಗ್ತೀವಿ, ಏನು ಮಾಡಿ ಹೋಗಿದ್ದೀವಿ ಅದು ಶಾಶ್ವತವಾಗಿ ಉಳಿತದೆ.
ಅದರಂತೆ ಮನಸ್ಸಲ್ಲೂ ಮತ್ತು ಅವರು ಮರೆಯೋದಿಲ್ಲ. ಆ ಥರ ಕೆಲಸ ಮಾಡಿದ್ರೆ ಜನನೂ ನಮ್ಮನ್ನು ಪ್ರೀತಿಸ್ತಾರೆ. ನಮ್ಮ ಮನಸ್ಸಿಗೂ ಒಂದು ಸಾರ್ಥಕ. ನಾವು ಸರ್ಕಾರ ನಮ್ಗೆ ನೇಮಿಸಿರ್ತಕ್ಕಂಥ ಹುದ್ದೆಗೆ ನಾವೇನೋ ಒಂದಷ್ಟು ಪ್ರಯೋಜನ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ನಂಬಿದ್ದೀನಿ. ಈಗ ಮೇಡಮ್ನವರು ಈ ಸಮಾರಂಭಕ್ಕೆ ಕರೆದಾಗ ಬಂದಿದ್ದಾರೆ, ನೀವು ಇದ್ದೀರಾ, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಏನೋ ಒಂದು ಪ್ರೀತಿ ವಿಶ್ವಾಸ ಭಾವನೆಯಿಂದ ಬಂದು ಎಲ್ಲನೂ ಸೇರಿ ಇಲ್ಲಿ ಕೂತ್ಕೊಂಡು ಮಾತಾಡಿ ಮೇಡಮ್ನವರು ಬಂದು ಇವತ್ತು ಈ ಆತಿಥ್ಯ ವಹಿಸಿ ಮತ್ತು ನಮಗೆ ಒಂದು ಪೂರಕವಾದ ಕೆಲಸ ಮಾಡೋಗಿದ್ದಾರೆ. ನಾವು ಅದರಂತೆ ನಡ್ಕೋಬೇಕಂತ ಅಂದ್ಕೊಳ್ಳೋದು ನನ್ನ ಒಂದು ಅಭಿಪ್ರಾಯ. ಎಲ್ಲ ಸಹಕಾರ ಇದ್ದು ನಮ್ಮ ಮೇಲಧಿಕಾರಿಗಳು ಎಲ್ಲ ಸಹಕಾರ ಇದ್ದು ನಾನು ಕೆಲಸ ಮಾಡ್ತೀನಿ. ನಾನು ಒಳ್ಳೆಯ ಕೆಲಸ ಮಾಡಬೇಕನ್ನೋ ಉದ್ದೇಶದಿಂದ ಬಂದಿದ್ದೀನಿ. ಮೇಡಮ್ನವರು ಈಗ ನಿರ್ಗಮಿತರಾದ ಮೇಲೆ ಕೆಲಸ ಮಾಡ್ತಾಯಿದ್ವಿ. ಅವ್ರನ್ನ ನೆನ್ಕೊಂತಾರೆ ಎಲ್ಲ ಕಡೆವರೆಗೂ. ಶ್ಯಾಮಲಾ ಮೇಡಮ್ ಇಲ್ವಾ, ಫೋನಲ್ಲಿ ಕೇಳ್ತಾರೆ, ಶ್ಯಾಮಲಾ ಮೇಡಮ್ ಸರ್ ಇಲ್ವಾ, ನೀವು ಯಾರು ಅಂತ ಕೇಳ್ತಾರೆ. ಆ ಒಂದು ಐಡೆಂಟಿಫಿಕೇಷನ್ನು ಇಟ್ಕೊಂಡಿದ್ದಾರೆ ಮೇಡಮ್ನವರು. ಮುಂದೆ ದೇವರು ಅದೇ ರೀತಿ ಎಲ್ಲ ಕಡೆಯೂ ಅದೇ ರೀತಿ ಸೇವೆ ಮಾಡಿ ಅದೇ ರೀತಿ ಹೆಸರು ತಗೊಂಡು ಅವರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ದೇವರು ಒಳ್ಳೆ ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನನಗೆ ಈ 4 ಮಾತು ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಾಗರಾಜ್ ಸರ್ ಅವರಿಗೆ ಮತ್ತು ಎಲ್ಲ ನಮ್ಮ ಅಧಿಕಾರಿ ಸಿಬ್ಬಂದಿಯವರಿಗೆ ಮತ್ತು ನಮ್ಮ ನೆಚ್ಚಿನ ಸಾರ್ವಜನಿಕರಿಗೆ ನನ್ನ ನಮಸ್ಕಾರಗಳು. ನಾನು ಹೆಚ್ಚು ಏನೂ ಹೇಳೋದಿಲ್ಲ. ಫಸ್ಟು ನಾನು ಈ ಜಿಲ್ಲೆಗೆ ಪೋಸ್ಟಿಂಗ್ ಆಗೋದಕ್ಕಿಂತ ಮುಂಚೆ ನನಗೆ KGF ಅಲ್ಲಿ ಫಸ್ಟು ಪೋಸ್ಟಿಂಗ್ ಆಗೋದಕ್ಕೆ ಕಾರಣಕರ್ತರು ನಮ್ಮ ಮಾನ್ಯ DYSP ಸಾಹೇಬರು. ಸೊ ಅವರು ಪ್ರೊಫೆಷ್ನರಿಲೇ ನನ್ನ ಬಗ್ಗೆ ತಿಳ್ಕೊಂಡು ಮಾತು ತಾರವಾಗಿ ಆಡಿದ್ರು ಕೂಡ ಕೆಲಸಗಳನ್ನ ಗುರುತಿಸಿ ಪೋಸ್ಟಿಂಗ್ ಕೊಡಿಸಿದ್ದು. ನಾನು ಅವಾಗ ನಾವು ಮೈಸೂರು ಜಿಲ್ಲೆಯವರು, ಹಳೆ ಮೈಸೂರು ಜಿಲ್ಲೆಯವರು. ಬಟ್ ಇಲ್ಲಿ ಬಂದು ಪೋಸ್ಟಿಂಗ್ಗಳು ನಿಮಗೆ ಗೊತ್ತಿದೆ ತೊಗೊಳೋದು ತುಂಬ ಕಷ್ಟ ಇದೆ. ಆದರೂ ಕೂಡ ನಾನು ಮಾಡಿರೋ 3 ಸ್ಟೇಷನ್ಗಳು, ಇವಾಗ 3ನೇ ಸ್ಟೇಷನ್ಗೂ ಕೂಡ ಎಲ್ಲ ಅಧಿಕಾರಿಗಳು ನನ್ನ ಕೆಲಸಗಳನ್ನ ಗುರುತಿಸಿ ನನಗೆ ಕೊಟ್ಟಿರುವಂಥ ಸ್ಟೇಷನ್ಗಳು. ಸೊ ಮೊದಲನೇ ಸ್ಟೇಷನ್ ನಂದು ಕ್ಯಾಸಂಬಳ್ಳಿ, ಅದನ್ನು ಕೊಡಿಸಿದ್ದು ನಮ್ಮ ಮನೆ DYSP ಸಾಹೇಬರಿಗೆ. ಅದನ್ನು ನಾನು ಎಂದೂ ಕೂಡ ಚಿರಋಣಿಯಾಗಿರ್ತೀನಿ. ಅದು ನನ್ನ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಇರುತ್ತೆ. ಮತ್ತು ಸೆಕೆಂಡು ದಿಬ್ಬೂರಳ್ಳಿಗೆ ಇಲ್ಲಿಗೆ ಪೋಸ್ಟಿಂಗಾಗಿ ಬಂದಾಗ ನಾಗೇಶ್ ಸರಿಗೆ ಫಸ್ಟ್ ರಿಪೋರ್ಟ್ ಆಗೋದಕ್ಕೆ ಅಂತ ಹೋದೆ. ನಾನು ಇದು ಗೂಗಲಲ್ಲಿ ಸರ್ಚ್ ಮಾಡಿದಾಗಲೂ ಒಂದು ಫೋಟೋನೂ ಸಿಕ್ಕಿರಲಿಲ್ಲ ನನಗೆ ದಿಬ್ಬೂರಳ್ಳಿ ಅಂತ. ಸೊ ಆ್ಯಂಡ್ ನಾನು ಇದ್ರ ಬಗ್ಗೆ ಈ ಸ್ಟೇಷನ್ ಬರೋಕ್ಕೆ ಬರೀ 2 ದಿನ ಡಿಸೈಡ್ ಮಾಡಿದ್ದೆ ಅಷ್ಟೇ. ನಂದು ಅದಕ್ಕೆ ಕಾರಣ ಕೂಡ ಸತೀಶ್ ಸರ್, ನಮ್ಮ ಶಿಲೋಟ ರೂರಲಲ್ಲಿ ಇದೆ ಸತೀಶ್ ಸರ್ ಇಲ್ಲಿ ಕೆಲಸ ಮಾಡಿದ್ದು. ಇಂಥ ಒಂದು ಸ್ಟೇಷನ್ ಖಾಲಿ ಇದೆ ಮೇಡಮ್ ಬರ್ತೀರಂತ ಹೇಳಿದ್ದಕ್ಕೆ ಬರೀ 2 ಡೇಸಲ್ಲಿ ನನಗೆ ಇಲ್ಲಿ ಆರ್ಡ್ರ್ ಆಗಿದ್ದು. ಸರ್ಚ್ ಮಾಡ್ತೀನಿ ಗೂಗಲಲ್ಲಿ ಒಂದು ಫೋಟೋನೂ ಬರ್ತಾಯಿಲ್ಲ. ಅದು ನಾಗೇಶ್ ಸರ್ ಹತ್ರ ಹೋದೆ. ಸರ್ ಕೇಳಿದ್ದು ಒಂದೇ ಕ್ವಶನ್ನು, ಆ ಸ್ಟೇಷನ್ ಯಾಕೆ? ಆ ಸ್ಟೇಷನ್ನು ತುಂಬ ವರ್ಸ್ಟ್ ಸ್ಟೇಷನ್ನು, ಅಲ್ಲಿರೋ ಸಿಬ್ಬಂದಿಗಳು ತುಂಬ ವರ್ಸ್ಟ್ ಸಿಬ್ಬಂದಿಗಳಿದ್ದಾರೆ, ಯಾಕೆ ಈ ಸ್ಟೇಷನ್ ಬಂದಿದ್ದೀರಾ ಅಂತ ಕೇಳಿದ್ರು. ಸೊ ನಾ ಎದುರ್ಕೊಂಡೆ ಈ ಸ್ಟೇಷನಿಗೆ ಬಂದಾಗ ಫುಲ್ಲು ಫಾರೆಸ್ಟ್ ಥರ ಇತ್ತು. ಸೊ ಬಟ್ ಈ ಸ್ಟೇಷನ್ನ ಇಷ್ಟೊಂದು ಸುಂದರವಾಗಿ ಏನೋ ಒಂದು ರೆಸಾರ್ಟ್ ಥರನೇ ಫೀಲ್ ಆಗುತ್ತೆ. ನಾನು 2 ವರ್ಷದಿಂದ ನಾನು ಇದೇ ಕಾಂಪೌಂಡ್ ಒಳಗಡೆ ಬದುಕ್ತಾ ಇದ್ದೀನಿ. ನನಗೆ ನನ್ನ ಸ್ಟೇಷನ್ನು ಈ ದಿಬ್ಬೂರಳ್ಳಿ ಸ್ಟೇಷನ್ನು ತುಂಬ ಅಚ್ಚುಮೆಚ್ಚು ಸ್ಟೇಷನ್ನು. ಸೊ ಇದು ಇಷ್ಟು ಚೆನ್ನಾಗಿ ಆಡೋದಕ್ಕೆ ಎಲ್ಲ ಮೂಲ ಕಾರಣಕರ್ತರು ನಮ್ಮ ಸಿಬ್ಬಂದಿಗಳೇನೇ. ಸೊ ಇತ್ತೀಚೆಗೆ ಸಾಹೇಬ್ರು ಹೇಳೋ ಥರ ಸ್ವಲ್ಪ ತಪ್ಪುಗಳಾಗಿದೆ ನಮ್ಮ ಕಡೆಯಿಂದ. ಅಂದರೆ ನಮ್ಮ ನೆಗ್ಲಿಜೆನ್ಸಿ ನೀವು ಮಾಡ್ತೀರಾ ಅಂತ ನಾನು ಸ್ವಲ್ಪ ಬಿಟ್ಟಿದ್ದು ತಪ್ಪಾಗಿದೆ ಅನಿಸುತ್ತೆ. ಬಟ್ ಅದನ್ನು ಬಿಟ್ಟರೆ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ನೀವೆಲ್ಲರೂ ನನ್ನ ಜೊತೆ ನಿಂತಿದ್ದೀರಾ. ಆ್ಯಂಡ್ ಮಧ್ಯರಾತ್ರಿಯಲ್ಲಿ ಕರೆದ್ರೂ ಕೂಡ ಎದ್ದು ಬಂದಿದ್ದೀರಾ, 24 hours ಡ್ಯೂಟಿ ಮಾಡಿದ್ದೀರಾ. ಆ್ಯಂಡ್ ನಾವು ಒಂದು ಗಾಂಜಾ ಕೇಸ್ ಮಾಡಿದ್ವಿ ತಲಕಾಯಲ್ ಬೆಟ್ಟದಲ್ಲಿ. ಅದು ಫಾರೆಸ್ಟ್ ಇತ್ತು. ರಾತ್ರಿ ಎಲ್ಲ ಕಾದಿದ್ದೀರಾ ನನಗೋಸ್ಕರ ನನ್ನ ಜೊತೆ ಇಟ್ಕೊಂಡು. ಮತ್ತು ಎಲ್ಲ ಎಂಥ ಮಧ್ಯರಾತ್ರಿಲಿ ಎಂಥ ಪ್ಲೇಸಸ್ಗೆ ಹೋಗಬೇಕು ಅಂತ ಹೇಳಿದ್ರು ನಾನೊಬ್ಳು ನಂಬಿ ಬರ್ತಾಯಿದ್ರಿ. ಸೊ ನಾನು ನಿಮ್ಮನ್ನ ಹಂಗೆ ನೋಡ್ಕೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ ಇದೇ ರೀತಿ ಒಳ್ಳೆಯ ಕೆಲಸಗಳನ್ನ ಮಾಡ್ಕೊಂಡೋಗಿ ಮುಂದೆ ಈಗ ಬಂದಿರೋ ನಾಗರಾಜ್ ಸರ್ಗಳು ಕೂಡ ನನ್ನ ಜೊತೆ ಹೆಂಗೆ ಕಮ್ಯುನಿಕೇಷನಲ್ಲಿದ್ರಿ, ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ರಿ, ಅದೇ ರೀತಿ ಮಾಡ್ಕೊಂಡೋಗಿ ನೆಗ್ಲಿಜೆನ್ಸಿ ಮಾಡಿಬಿಡಿ. ನಾವು ಮೇಯ್ನ್ ಇಲ್ಲಿ ಪ್ರಾಬ್ಲಮ್ ಆಗಿದ್ದು ಕಂಪ್ಯೂಟರ್ ಬರೋರು ನೀವು 4 ಜನ ಇದ್ದೀರಾ. ಇನ್ನೆಲ್ಲರೂ ಔಟ್ಡೋರ್ ಡ್ಯೂಟಿ ಎಷ್ಟು ಕೊಟ್ಟರು ಮಾಡೋ ಥರ ಇದ್ದೀರಾ. ನಾವು ಕಂಪ್ಯೂಟರ್ ಕೆಲಸ ಬಂದಿದ್ದರೆ ಇನ್ನೊಂದು ಸ್ವಲ್ಪ ಇನ್ನೂ ಎಕ್ಸ್ಟ್ರಾ ಚೆನ್ನಾಗಿ ಕೆಲಸ ಮಾಡ್ಬೋದಿತ್ತೇನೋ, ಇನ್ನೂ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡ್ಬೋದಿತ್ತು. ಸೊ ಯಾರು ಕೂಡ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಬೇಡಿ, ಚೆನ್ನಾಗಿ ಕೆಲಸ ಮಾಡಿ. ಸೊ ಅದೊಂದು ಚೆನ್ನಾಗಿ ಮಾಡಿದಿದ್ರೆ ನಾವು ಇನ್ನೂ ಒಳ್ಳೆ ಕೆಲಸ ಮಾಡಿ ನಾವು ಓಡೋ ಟೈಮಲ್ಲಿ ಈ ರೀತಿ ಆಡೋಟ್ ಆಗ್ತಿರ್ಲಿಲ್ಲ ಅನಿಸುತ್ತೆ. ಸೊ ತಪ್ಪುಗಳು ಮಾಡಿದ್ದೀವಿ, ತಿದ್ಕೊಂಡು ಹೋಗೋಣ. ಮತ್ತು ನನ್ನ ಜೊತೆ ಚೆನ್ನಾಗಿ ಇಷ್ಟು ದಿನ ಕೆಲಸ ಮಾಡಿದ್ದಕ್ಕೆ ನನ್ನ ಸಿಬ್ಬಂದಿಗಳಿಗೆ, ನನ್ನ
ಹೃದಯದಿಂದ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾವತ್ತೂ ಅಷ್ಟೇ ನೀವು ನನ್ನ ಸಿಸ್ಟರ್ ಥರ ಮತ್ತು ಫ್ಯಾಮಿಲಿ ಥರ ನಾನು ಇಲ್ಲೇ ಕ್ವಾರ್ಟರ್ಸ್ ಪಕ್ಕದಲ್ಲಿದ್ದರೂ ಕೂಡ ಯಾವುದೇ ಭಯ ಇಲ್ಲದೇ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇದ್ರೂ ಕೂಡ ಯಾವುದೇ ಭಯದಲ್ಲಿ ಈ ಕಾಡ್ ಒಳಗಡೆ ಇದ್ವಿ ಅಂತ ಹೇಳಿದ್ರೆ ನೀವು ಇದ್ದೀರಾ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಮಧ್ಯರಾತ್ರಿ ಕಾಲ್ ಮಾಡಿದ್ರೂ ಎದ್ದು ಬಂದಿದ್ದೀರಾ ಈ ಥರ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಅದೆಲ್ಲ ಕೂಡ ತುಂಬ ಖುಷಿ ಇದೆ. ಆ್ಯಂಡ್ ಪಬ್ಲಿಕ್ ಕೂಡ ಅಷ್ಟೇ. ನಾನು ಎಷ್ಟೊಂದು ಸಲ ರೇಗಾಡ್ಬಿಟ್ಟಿದ್ದೀನಿ ನಿಮ್ಗಳ ಜೊತೆ. ಪ್ರತಿ ಸಲ ಕೇಳ್ದಾಗಲೆಲ್ಲ ಆಲ್ಮೋಸ್ಟ್ ಎಲ್ಲ ನನ್ನ ಜೊತೆ ಬೈಸ್ಕೊಂಡಿರೋರೇ ಇದ್ದೀರಾ ಅನಿಸುತ್ತೆ. ಬಟ್ ಸ್ಟಿಲ್ ನನ್ನ ಕೆಲಸನ ಮೆಚ್ಚಿ ಇಷ್ಟು ಬಂದು ಪಾಪ ನನ್ನನ್ನು ಇಷ್ಟೊಂದು ನನಗೆ ಗೌರವ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಕೂಡ ಅಷ್ಟೇ. ಮತ್ತು ಎಂಥ ಪ್ರಾಬ್ಲಮ್ ಇದ್ರೂ ನನಗೆ ಫಸ್ಟ್ ಕಾಲ್ ಮಾಡ್ತಾಯಿದ್ರಿ. ಎಲ್ಲರೂ ನಾವು ಸಿಬ್ಬಂದಿಗಳಿಂದ ಇನ್ಫಾರ್ಮೇಷನ್ ತೊಗೋತಾಯಿದ್ವಿ. ಬಟ್ ನನಗೆ ಇಲ್ಲಿನ 128 ಹಳ್ಳಿಲೂ ಕೂಡ ಮ್ಯಾಕ್ಸಿಮಮ್ 100 ಹಳ್ಳಿಗೂ ಕೂಡ ನಾನು ರೀಚ್ ಆಗಿದ್ದೀನಿ ಅನಿಸುತ್ತೆ. 28 ಹಳ್ಳಿ ಯಾವುದಾದ್ರೂ ಸಣ್ಣ ಪುಟ್ಟ ಹಳ್ಳಿಗಳು ಏನಾದರೂ ಕೋಆರ್ಡಿನೇಷನ್ ಇಲ್ದೇ ಇರ್ಬೋದು. 100 ಹಳ್ಳಿಲೂ ಕೂಡ ನೀವೆಲ್ಲರೂ ಕೂಡ ನನ್ನ ಜೊತೆ ಫಸ್ಟು ಕಾಲ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಆಡಬೇಕು ಅಂತ ಅಂದ್ರೂ ಕೂಡ ನೀವೆಲ್ಲ ನನಗೆ ಕಾಲ್ ಮಾಡಿದ್ದೀರಾ. ನಂದು ದೊಡ್ಡ ಪ್ರಾಬ್ಲಮ್ ಮಾಡುವಂಥದ್ದನ್ನು ಕಮ್ಮಿ ಮಾಡಿಸಿದ್ದೀರಾ. ನಿಮ್ಮೆಲ್ಲರೂ ಕೂಡ ನನ್ನ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಆತ್ಮೀಯ ಸಹೋದ್ಯೋಗಿ ಮಿತ್ರರು, ಇಲ್ಲಿಂದ ವರ್ಗಾವಣೆಗೆ ಹೊಂದಿರುವ ಶ್ಯಾಮಲಾ ಅವರು, ಈ ಠಾಣೆ ಪ್ರಭಾರವನ್ನು ಸ್ವೀಕರಿಸತಕ್ಕಂಥ ನಾಗರಾಜರು, ಆತ್ಮೀಯ ಸಾರ್ವಜನಿಕ ಮಿತ್ರರು, ಪತ್ರಿಕಾ ಪ್ರಮುಖರು. ಪ್ರತಿ ಮನುಷ್ಯ ಒಂದು ಸಲ ಪೊಲೀಸ್ ಸ್ಟೇಷನ್ ಚಾರ್ಜ್ ತಗೊಂಡ್ಮೇಲೆ ಪೊಲೀಸ್ ಸ್ಟೇಷನ್ ಆಗಿರ್ಬೋದು, ವೃತ್ತ ನಿರೀಕ್ಷಕ ಕಚೇರಿ ಆಗಿರ್ಬೋದು, SDPO ಆಗಿರ್ಬೋದು, ಮತ್ತು ಅದು ರಿಲೀವ್ ಆಗಲೇಬೇಕಾಗ್ತದೆ. ದಟ್ ಡಿಪೆಂಡ್ಸ್ ಆನ್ ಎಷ್ಟು ತಿಂಗಳಿರ್ತೀವಿ, ಎಷ್ಟು ವರ್ಷ ಇರ್ತೀವಿ ಅನ್ನೋದು. ಈ ಶ್ಯಾಮಲಾ ಅವ್ರ ಬಗ್ಗೆ ಹೇಳಬೇಕಂದ್ರೆ 2021ರಿಂದ ಗೊತ್ತು. ಇವರು ಪ್ರೊಬೇಷನರ್ ಇದ್ದಾಗ ನಾನು ನೋಡಿದ್ದೀನಿ ಅವ್ರ ಕಾರ್ಯವೈಖರಿ. ಅವ್ರು ಪ್ರೊಬೇಷನರ್ ಇದ್ದಾಗಲೇ KGF ಅಂತ ಟಫ್ ಪ್ಲೇಸಲ್ಲಿ ಒಳ್ಳೆ ಕೆಲಸ ಮಾಡ್ತಾಯಿದ್ರು. ಮತ್ತು ಇದ್ರ ಜೊತೆಗೆ ಕ್ಯಾಸಂಬಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಒಂದು ಯಾವುದೋ ಸೀರಿಯಸ್ ಸೆನ್ಸೇಷನಲ್ ಮರ್ಡರ್ ಆಗಿ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಇದ್ದಾಗಲೂ ಸಹ ಇವರು ತುಂಬ ಚೆನ್ನಾಗಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇದ್ರ ಜೊತೆಗೆ ಇಲ್ಲಿ ಬಂದ ಮೇಲೆ 2 ಇಯರ್ಸ್ ಸಹ ಯಾವುದೇ ವಿಧವಾದ ಅಹಿತಕರ ಘಟನೆಗಳು ನಡೆಯದ ಹಾಗೆ ಅಚ್ಚುಕಟ್ಟಾಗಿ ಪಬ್ಲಿಕ್ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿ IG ಸಾಹೇಬ್ರ ಕಡೆಯಿಂದನೂ ಸಹ ಪರಿವೀಕ್ಷಣೆ ಬಂದಾಗ ಮೆಚ್ಚುಗೆ ಪ್ರಶಂಸನೆ ಸ್ವೀಕರಿಸಿರ್ತಾರೆ. ಅದಕ್ಕೆ ಅವರ ಕಾರ್ಯವೈಖರಿಗೆ ಇದೊಂದು ನಿದರ್ಶನ ಅಂತ ಹೇಳ್ಬೋದು. ಮತ್ತು ಪ್ರತಿಯೊಬ್ಬ ನಮ್ಮ ಅಧಿಕಾರಿಗಳಿಗೆ ನಾವು ಹೇಳೋದಂದರೆ, ನಾವು ಅಲ್ಲಿ ಒಂದು ಪ್ಲೇಸಲ್ಲಿ ಕೆಲಸ ಮಾಡಿದರೆ ಆ ಪ್ಲೇಸಲ್ಲಿ ನಮ್ಮ ಗುರುತು ಏನಾದರೂ ಇಟ್ಟೋಗ್ಬೇಕು. ಇಂಥವ್ರು ಇದ್ದರು, ಈಗ ಮಾಡಿದ್ದಾರೆ ಅಂತ. ಆ ಕೆಲಸ ಶ್ಯಾಮಲಾ ಮಾಡಿದ್ದಾರೆ. ಇಲ್ಲೆಲ್ಲ ಫಸ್ಟು ಇವರು ಆ್ಯಕ್ಚುಲಾಗಿ ನಂಗೆ ಸರ್ಪ್ರೈಸ್ ಆಯಿತು. ಇದೆಲ್ಲ ಇಂಟರ್ಲಾಕಿಂಗ್ ಟೈಲ್ಸ್ ಆಗಲಿ, ಹಳೆ ಪೊಲೀಸ್ ಸ್ಟೇಷನ್ ರಿನೋವೇಷನ್ ಆಗಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದರೊಂದಿಗೆ ಬೇರೆ ಅವರು ಹೇಳಿದಾಗೆ ಇಂಟ್ರೆಸ್ಟೇಟ್ ಅದು ಅರ್ಚನಾ ಕಿಡ್ನಾಪ್ ಕೇಸ್ ಆಗಿ, ಇನ್ನು ರೀಸೆಂಟ್ ಆಗಿರೋ ಕೆಲವು ಸರ್ಕಲಲ್ಲಿರೋ ಇಂಪಾರ್ಟೆಂಟ್ ಕೇಸ್ಗಳಲ್ಲಿ ಸಹ ಒಳ್ಳೆ ಕೆಲಸ ಮಾಡಿ ಒಳ್ಳೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದರೊಂದಿಗೆ ಅವರಿಗೆ ಬಟ್ ಬೇರೆ ಎಲ್ಲೂ ಹೋಗಿಲ್ಲ. ಅದಕ್ಕೆ ನಮಗೆ ಒಂದು ಖುಷಿ ಏನಂದರೆ ನಮ್ಮ ಸಬ್ ಡಿವಿಷನಲ್ಲೇ ಇದ್ದಾರೆ ಅಂತ ಖುಷಿ ಆಗ್ತದೆ. ಅವ್ರಿಗೆ ನಮ್ಮ ಸಬ್ ಇನ್ಸ್ಪೆಕ್ಟ್ರ್ ಹೇಳಿದಂಗೆ ಲೇಡಿ ಸಿಂಗಮ್ ಅಂತಲ್ಲ, ಸಿಂಗಮ್ ಅಂತ ಹೇಳಬೇಕಂತ ಟೈಟಿಲ್ ಕೊಡ್ಬೋದು. ಯಾಕಂದರೆ ನನ್ನ ಈ ಅವಧಿಯಲ್ಲಿ ಕೆಲವೊಂದು ಬಂದ್ ಸಂದರ್ಭಗಳು ಇವೆಲ್ಲ ನಾನು ಪ್ರತ್ಯೇಕವಾಗಿ ಹೇಳ್ತಾ ಇದ್ದೆ. ಅವ್ರಿಗೆ ಜವಾಬ್ದಾರಿ ಕೊಡ್ತಾಯಿದ್ದೆ. ನೀವು ನಾನು ಜವಾಬ್ದಾರಿ ಕೊಟ್ಟ ಮೇಲೆ 100% ಅದನ್ನು ಅವರು ಚಾಲೆಂಜಿಗೆ ತಗೊಂಡು ಕಂಪ್ಲೀಟ್ ಮಾಡ್ತಿದ್ರು. ಏನೇ ಕೆಲಸ ಆಗಲಿ ಸಹ ನನ್ನ ಸೆಂಟೆನ್ಸ್ ಕಂಪ್ಲೀಟ್ ಆಗೋಕ್ಕೆ ಮುಂಚೆನೇ ಅವರಿಂದ ಎಸ್ ಅನ್ನೋ ಪದ ಬರ್ತಾಯಿತ್ತು. ಫ್ಯೂಚರಲ್ಲಿ ಸಹ ಇನ್ನೂ ಉತ್ತಮವಾದ ಕೆಲಸ ಮಾಡಲಿ. ಪ್ರತಿನಿತ್ಯ ರೊಟೀನ್ ವರ್ಕಲ್ಲಿ ಸಿಬ್ಬಂದಿಗೆ ಏನು ಕೆಲಸ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದು ಪ್ರತಿ ದಿವಸ ಒಂದು ಅರ್ಧ ಗಂಟೆ 1 ಅವರ್ ನೀವು ಫೈಲ್ ನೋಡಬೇಕಂತ. ಈ ಕೊನೆ ಗಳಿಗೆಯಲ್ಲಿ ನೀವೇನು ಮಿಸ್ಟೇಕ್ಸ್ ಮಾಡಿದ್ದೀರಾ ಅವೆಲ್ಲ ಮಾಡೋಕ್ಕೆ ಚಾನ್ಸ್ ಕೊಡಬಾರ್ದು ಅಂತ ನಿಮಗೆ ಸಜೆಷನ್ ಕೊಡ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮಗೂ ನಿಮ್ಮ ಹಸ್ಬೆಂಡ್ ಅವ್ರು ಬಂದಿದ್ದಾರೆ ಇಲ್ಲಿ. ನಿಮ್ಮ ವೃತ್ತಿ ಜೀವನ, ಕುಟುಂಬ ಜೀವನದಲ್ಲಿ ದೇವರು ಆಯುರ ಆರೋಗ್ಯ ಐಶ್ವರ್ಯ ನೀಡಲಿ, ಎಲ್ಲ ಶಾಂತಿಮಯವಾಗಿರಲಿ, ಸುಖಪ್ರದವಾಗಿರಲಿ ಅಂತ ಬೇಡ್ಕೊಳ್ತಾ ನನ್ನ 2 ಮಾತು ಮುಗಿಸಿದ್ದೀನಿ.